Hey, hey, tree, tree, tree. Uba, uba, uba. Haiga. ಹಲೋ, ನಮಸ್ಕಾರ. ನನ್ನ ಹೆಸರು ಗ್ರಾಮೀಣ ಮಹೇಶ್. ನಾನು ಮೂಲತಃ ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ಹೊಸ ಬೀರ್ವಾಳು ಅನ್ನೋ ಗ್ರಾಮದಲ್ಲಿ ವಾಸವಾಗಿದ್ದೇನೆ. ನನ್ನ ಗ್ರಾಮ ನುಗು ಜಲಾಶಯದ ಹಿನ್ನೀರಿನಲ್ಲಿ ಇರುವಂತಹ ಒಂದು ಪುಟ್ಟ ಗ್ರಾಮ. ನಾನಿವತ್ತು ನನ್ನ ಜೀವನದಲ್ಲಿ ಒಂದು ಮಹತ್ವವಾದಂತಹ ಒಂದು ನಿರ್ಧಾರವನ್ನ ಮಾಡಿಕೊಂಡು ಈ ವಿಡಿಯೋವನ್ನ ನಾನು ಮಾಡ್ತಾ ಇದ್ದೇನೆ. ಈ ವಿಡಿಯೋ ಮೂಲಕ ನಾನು ಒಂದು ವಿಷಯವನ್ನ, ಒಂದು ಸಂತೋಷದ ವಿಷಯವನ್ನ ಹಂಚಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಅದೇನು ಅಂದ್ರೆ, ನಾನು ಒಂದು ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಮುನ್ನಡೆಸಬೇಕು ಅಂತೇಳಿ ತೀರ್ಮಾನವನ್ನ ಮಾಡಿದ್ದೇನೆ. ಅದಕ್ಕೆ ಗ್ರಾಮೀಣ ಪಯಣ ಅನ್ನೋ ಹೆಸರನ್ನು ಕೂಡ ಅಂತಿಮ ಮಾಡಿದ್ದೇನೆ. ಈ ಗ್ರಾಮೀಣ ಪಯಣ ಯೂಟ್ಯೂಬ್ ಚಾನಲ್ನ ತಾವೆಲ್ಲರೂ ಸಹ ಬೆಂಬಲಿಸಬೇಕು ಅಂತ ನಾನು ಈ ಪ್ರಾರಂಭದಲ್ಲೇ ಮನವಿಯನ್ನು ಸಹ ನಾನು ಮಾಡ್ತಾ ಇದ್ದೇನೆ. ಗ್ರಾಮೀಣ ಪಯಣ ಯೂಟ್ಯೂಬ್ ಚಾನಲ್ನಲ್ಲಿ ಯಾವೆಲ್ಲ ವಿಷಯಗಳನ್ನ ನಾನು ಜಾರಿ ಮಾಡಬೇಕು ಅಂತ ಆಲೋಚನೆಯಲ್ಲಿ ಇದ್ದೇನೆ ಅನ್ನೋದನ್ನು ಸಹ ನಾನು ಪ್ರಾರಂಭದಲ್ಲೇ ಅದನ್ನ ಹೇಳ್ಬೇಕು ಅಂತ ನನಗೆ ಅನಿಸ್ತಾ ಇದೆ. ಮತ್ತು ಯಾವ ಕಾರಣಕ್ಕಾಗಿ ಅದನ್ನ ಮಾಡ್ತಾ ಇದ್ದೀನಿ ಅಥವಾ ಯಾವೆಲ್ಲ ವಿಚಾರಗಳನ್ನ ಅದರಲ್ಲಿ ನಾನು ಹೇಳಲಿಕ್ಕೆ ತಯಾರಿ ಮಾಡ್ಕೊಂಡಿದ್ದೇನೆ ಅನ್ನೋದನ್ನ ಹಂತ ಹಂತವಾಗಿ ನಾನು ಹೇಳ್ತಾ ಹೋಗ್ತೀನಿ. ಅದನ್ನ ಮೊದಲನೇದಾಗಿ ನನ್ನ ಹೆಸರಿನ ಹಿಂದೆ, ಮಹೇಶ್ ಹೆಸರಿನ ಹಿಂದೆ ಗ್ರಾಮೀಣ ಅನ್ನೋ ಹೆಸರನ್ನ ನಾನು ಸ್ವಯಂ ಪ್ರೇರಿತವಾಗಿ ಸುಮಾರು 7-8 ವರ್ಷಗಳ ಹಿಂದೆ ನಾನು ಬಹಳ ಹೆಮ್ಮೆಯಿಂದ ಇಟ್ಕೊಂಡಂಥದ್ದು. ಅದನ್ನ ಯಾಕೆ ಇಟ್ಕೊಂಡೆ ಅಂತಂದ್ರೆ, ನನಗೆ ಇವತ್ತಿಗೆ 40 ವರ್ಷ ವಯಸ್ಸಾಗ್ತಾ ಇದೆ. ನಾನು 20 ವರ್ಷದವನಾಗಿದ್ದಾಗಿಂದ, ನನಗೆ 20 ವರ್ಷ ವಯಸ್ಸಿನವನಾಗಿದ್ದಾಗ ಹಳ್ಳಿಯಲ್ಲಿ ಎಲ್ಲ ರೀತಿ ವಂಚಿತರಾದಂತಹ ನಾನು ನಗರ ಪ್ರದೇಶಗಳಿಗೆ ಅಂದ್ರೆ ಬೆಂಗಳೂರಿನಲ್ಲಿ ಹೋಗಿ ನೆಲೆಸಿದ್ದೆ. ಜೀವನ ಉಪಯೋಗಕ್ಕಾಗಿ ಬೆಂಗಳೂರಿನಲ್ಲಿ ನಾನು ನೆಲೆಸಿದ್ದೆ. ಬೆಂಗಳೂರಿನಲ್ಲಿ ಹಲವಾರು ವರ್ಷಗಳು ಅಂದ್ರೆ ಸತತ ಒಂದು 18 ವರ್ಷಗಳ ಕಾಲ ನಾನು ಬೆಂಗಳೂರಿನಲ್ಲಿ ವಾಸ ಆಗಿದ್ದಾಗ, ಹಲವಾರು ವರ್ಷಗಳ ನಂತರ ನಾನು ನನ್ನ ಊರಿಗೆ ಬರ್ತೇನೆ. ನನ್ನ ಊರಿಗೆ ಬಂದಾಗ ಒಂದು KSRTC ಬಸ್ಸಲ್ಲಿ ನಾನು ಪ್ರಯಾಣವನ್ನ ಮಾಡಬೇಕಾದ್ರೆ ರಸ್ತೆಯ ಪಕ್ಕದಲ್ಲಿ ರೈತ ಬೆಳೆದಂತಹ ಬೆಳೆಗಳನ್ನ ನಾನು ನೋಡ್ತೇನೆ. ರೈತ ಕಬ್ಬು ಬೆಳೆದಿದ್ದ, ಭತ್ತ ಬೆಳೆದಿದ್ದ, ಹತ್ತಿ ಬೆಳೆದಿದ್ದ, ತರಕಾರಿಗಳನ್ನು ಬೆಳೆದಿದ್ದ, ಬಾಳೆ ಬೆಳೆದಿದ್ದ, ಎಲ್ಲಾ ರೀತಿಯ ಬೆಳೆಗಳು ನನ್ನ ಕಣ್ಮುಂದೆ ಕಾಣಿಸಿದಾಗ, ಅಲ್ಲೆಲ್ಲೋ ರೈತ ಕೆಲಸ ಮಾಡ್ತಿರೋದನ್ನ ಕಂಡಾಗ ನನಗೆ ಬೆಂಗಳೂರಿನ ಚಿತ್ರಣಗಳು, ಫ್ಯಾಕ್ಟ್ರಿಗಳು ನೆನಪಾಗೋಗ್ತವೆ. ಯಾವೆಲ್ಲ ಫ್ಯಾಕ್ಟ್ರಿಗಳು? ಒಂದು ಕಬ್ಬಿಣದ ಫ್ಯಾಕ್ಟ್ರಿ ಆಗಿರ್ಬೋದು, ಒಂದು ಸಿಮೆಂಟ್ ಫ್ಯಾಕ್ಟ್ರಿ ಆಗಿರ್ಬೋದು, ಒಂದು ರಬ್ಬರ್ ಫ್ಯಾಕ್ಟ್ರಿ ಆಗಿರ್ಬೋದು, ಒಂದು ಎಲೆಕ್ಟ್ರಿಕ್ ಸ್ಪಾರ್ಟ್ಸ್ನ ಉತ್ಪಾದನೆ ಮಾಡೋಂಥ ಫ್ಯಾಕ್ಟ್ರಿಗಳಾಗಿರ್ಬೋದು, ಒಂದು ಕೆಮಿಕಲ್ ಫ್ಯಾಕ್ಟ್ರಿ ಆಗ್ಬೋದು, ಡ್ರಿಂಕ್ಸ್ ಫ್ಯಾಕ್ಟ್ರಿಗಳಾಗ್ಬೋದು, ಮೆಡಿಸಿನ್ ಫ್ಯಾಕ್ಟ್ರಿಗಳಾಗ್ಬೋದು, ಬೇರೆ ಬೇರೆ ಹಲವಾರು ನಮ್ಮ ಈ ಫ್ಯಾಕ್ಟ್ರಿಗಳು ಅಂತಂದ್ರೆ ಯಾವೆಲ್ಲ ಫ್ಯಾಕ್ಟ್ರಿಗಳಿದೋ ಆ ಎಲ್ಲ ಫ್ಯಾಕ್ಟ್ರಿಗಳ ಚಿತ್ರಣಗಳು ಸಹ ನನ್ನ ಕಣ್ಣು ಮುಂದೆ ಬಂದು ಹೋಗುತ್ತೆ. ಆದ್ರೆ ರೈತ ಬೆಳೀತಾ ಇದ್ದಾನಲ್ಲ, ಇಲ್ಲೆಲ್ಲ ಬೆಳೆದಿದ್ದಾನಲ್ಲ, ನಾವು ರೈತ ಏನೆಲ್ಲ ಬೆಳೀತಾ ಇದ್ದಾನೆ, ಆ ಜಮೀನಲ್ಲಿ ಬೆಳೆದಂತಹ ಬೆಳೆಗಳು ಸಾಲಾಗಿ ನಿಂತಿದ್ದಾಗ, ಇದೇ ಜೂನ್, ಜುಲೈ, ಆಗಸ್ಟ್ ಸಂದರ್ಭ, ಅದು ಒಳ್ಳೆ ಮಳೆ ಬೆಳೆದು ತಂಪಾಗಿ ಎಲ್ಲ ಫಲವತ್ತತೆಯಿಂದ ಬೆಳೆದಂತಹ ಸಂದರ್ಭ ಅದು. ಅದನ್ನೆಲ್ಲ ನೋಡಿದಾಗ ನನಗನ್ಸಿದ್ದು, ಆ ಫ್ಯಾಕ್ಟ್ರಿಗಳಲ್ಲಿ ಏನೂ ಇಲ್ಲ, ಸ್ವಲ್ಪ ನಿಜವಾದ ಫ್ಯಾಕ್ಟ್ರಿ ಅಂದ್ರೆ ಈ ರೈತ ಬೆಳಿತಾನಲ್ಲ, ಅದೇ ನಿಜವಾದ ಫ್ಯಾಕ್ಟ್ರಿ ಅಂತ ನನಗೆ ಅವತ್ತು ಮನದಟ್ಟ ಹೋಗುತ್ತೆ. ನಗರ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಫ್ಯಾಕ್ಟ್ರಿಗಳು ಅಥವಾ ಇತರ ಫ್ಯಾಕ್ಟ್ರಿಗಳು ನಿಂತೋದ್ರೂ ಸಹ, ಒಂದು ಸಂಪೂರ್ಣವಾಗಿ ನಿಂತೋದ್ರೂ ಸಹ ಮನುಷ್ಯನ ಜೀವನ ಮತ್ತು ಈ ವ್ಯವಸ್ಥೆ ಮುನ್ನಡೆಯುತ್ತೆ. ಆದರೆ ರೈತ ಬೆಳೆಯುವಂತಹ ಒಂದು ಬೆಳೆ ಇದೆಯಲ್ಲ, ಆ ಬೆಳೆ ಏನಾದ್ರು ನಿಂತೋಯ್ತು ಅಂದ್ರೆ ಈ ಜಗತ್ತು, ಈ ಜೀವನ
ಮನುಷ್ಯನ ಜೀವನ ನಡೆಯಲ್ಲ ಅನ್ನೋದನ್ನ ನಾನು ಅವತ್ತು ಮನಗಾಣ್ತೇನೆ. ಅವತ್ತು ನಿಜವಾಗ್ಲೂ ಇಲ್ಲಿ ರೈತ ಬೆಳೆಯೋದು ನಿಜವಾದ ಫ್ಯಾಕ್ಟ್ರಿ ಅಂತ ಅನಿಸ್ಬಿಡುತ್ತೆ. ಆಹಾ, ನಾವು ನಗರ ಪ್ರದೇಶಗಳ ವ್ಯಾಮೋಹಕ್ಕೆ ಒಳಗಾಗಿ ಹೋದಂಥವ್ರು ಅಲ್ಲಿ ಇರೋಂಥದ್ದು ಏನೇನೂ ಅಲ್ಲ. ಆದ್ರೆ ಯಾಕೆ ನಾವು ಅಲ್ಲಿಗೆ ಹೆಚ್ಚು ಜೋತ್ ಬಿದ್ದಿದ್ದೇವೆ? ಹಳ್ಳಿಗಳನ್ನ ಬಿಟ್ಟು ನಮ್ಮ ಜನ ಯಾಕೆ ಪಟ್ಟಣಗಳನ್ನ ಸೇರಿದ್ದಾರೆ ಅನ್ನೋ ಚಿಂತನೆಯನ್ನ ನಾವು ಮಾಡಿದಾಗ ಈಗಲೂ ಸಹ ಆ ನಗರ ಪ್ರದೇಶಗಳಲ್ಲಿ ವಾಸ ಮಾಡೋಂಥವ್ರಿಗೆ ಬಹುಶಃ ಗೊತ್ತಾಗಿದೆ, ಹಳ್ಳಿಗಳಲ್ಲಿ ನಾವು ಅನ್ಯೋನ್ಯವಾಗಿ ಬಹಳ ಸಂತೋಷವಾಗಿ ಬದುಕಬಹುದು. ನಗರ ಪ್ರದೇಶಗಳಲ್ಲಿ ನಾವು ಮನುಷ್ಯರಾಗಿಲ್ಲ, ಬರೀ ಯಂತ್ರಗಳಾಗಿ ಬದುಕ್ತಾ ಇದ್ದಾರೆ ಅನ್ನೋ ಸತ್ಯ ಅವ್ರಿಗೂ ಅರ್ಥ ಆಗಿದೆ. ಆದ್ರೆ ಗ್ರಾಮೀಣ ಪ್ರದೇಶಗಳಿಗೆ ಬರೋದಕ್ಕೆ ಅವರು ಮನ್ಸು ಮಾಡಿದ್ದಾರೆ, ಆದ್ರೆ ಬರೋದಕ್ಕೆ ಆಗ್ತಾ ಇಲ್ಲ. ಪ್ರಮುಖವಾಗಿ 2-3 ಕಾರಣಗಳನ್ನ ಅವರು ಹೇಳ್ತಾರೆ. ನಗರ ಪ್ರದೇಶದಲ್ಲಿ ವಾಸ ಮಾಡೋರು ಯಾಕೆ ಹಳ್ಳಿಗಳ ಕಡೆ ಮುಖ ಮಾಡಕ್ ಆಗಲ್ಲ ಅಂತಂದ್ರೆ, ನಮ್ಮ ಮಕ್ಕಳನ್ನ ಓದ್ಸಕ್ಕೆ ನಮ್ಮ ಹಳ್ಳಿನಲ್ಲಿ ಒಂದು ಒಳ್ಳೆ ಶಾಲೆ ಇಲ್ಲ. ನಮ್ಮ ಮನೆಯಲ್ಲಿ ಯಾರಿಗಾದ್ರೂ ಆರೋಗ್ಯ ಕೈ ಕೊಟ್ರೆ ಅವರನ್ನ ಕೂಡಲೇ ಚಿಕಿತ್ಸೆಗೆ ಒಳಪಡಿಸೋದಕ್ಕೆ ಒಂದು ಒಳ್ಳೆ ಆಸ್ಪತ್ರೆ ಇಲ್ಲ, ಉತ್ತಮವಾದ ರಸ್ತೆಗಳಿಲ್ಲ, ಸಾರಿಗೆ ಸೌಕರ್ಯಗಳಿಲ್ಲ. ಆದ್ರೆ ನಗರ ಪ್ರದೇಶದಲ್ಲಿ ಎಲ್ಲವೂ ಇದಾವೆ. ನಾವು ದುಡಿತೀವಿ, ನೆಮ್ಮದಿ ಹಾಳು ಮಾಡ್ಕೊಂಡಿದೀವಿ. ಆದ್ರೆ ಈ ಆಧುನಿಕ ಜೀವನ ಶೈಲಿಯಲ್ಲಿ ಪ್ರಮುಖವಾಗಿ ಬೇಕಾದಂತಹ ಹಲವಾರು ನೀಡ್ಸ್ಗಳು ನಮ್ಗೆ ಕೈಗೆಟುಕಲ್ಲ, ಬೇಕಾದ ಕೈಗೆಟುಕಲ್ಲ ಅನ್ನೋ ಒಂದು ಅಸಹಾಯಕತೆಯನ್ನು ಸಹ ಅವರು ವ್ಯಕ್ತವನ್ನ ಪಡಿಸ್ತಾರೆ. ಆದ್ರೆ ನಾನು ಇತರೆ ಜನರುಗಳನ್ನ ಆಹ್ವಾನ ಮಾಡಿ ನಾನೇ ಯಾಕೆ ಈ ಪ್ರಯತ್ನವನ್ನ ಮಾಡಬಾರ್ದು ಅಂತೇಳಿ ನಾನು ಬೆಂಗಳೂರಿನಲ್ಲಿ 18-20 ವರ್ಷಗಳ ಕಾಲ ಸಿನಿಮಾ ರಂಗದಲ್ಲಿ ಕೆಲಸ ಮಾಡಿದ್ದೇನೆ. ರಾಜಕಾರಣಿಗಳ ಆಪ್ತ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ವಿಧಾನಸೌಧದಲ್ಲಿ ಕೆಲಸ ಮಾಡಿದ್ದೇನೆ. ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ್ದೇನೆ. ನಾನೇ ಒಂದು ಸ್ವಂತ ಪತ್ರಿಕೆ, ನಮ್ಮೂರ್ ನ್ಯೂಸ್ ಅಂತೇಳಿ ಒಂದು ಪತ್ರಿಕೆಯನ್ನ ಪ್ರಾರಂಭ ಮಾಡಿ, ವಾರಪತ್ರಿಕೆಯನ್ನ ಪ್ರಾರಂಭ ಮಾಡಿ ಅದರಲ್ಲೂ ಸಾಕಷ್ಟು ಅನುಭವವನ್ನ ಕಂಡಿದ್ದೇನೆ. ಚಾರ್ಮಿನಾರ್ ಸಿನಿಮಾಕ್ಕೆ 2 ಹಾಡುಗಳಿಗೆ ಸಾಹಿತ್ಯ ಸಹ ನಿರ್ದೇಶನವನ್ನ ಮಾಡಿದ್ದೇನೆ. ವಹಿಸೋ ತಪ್ಪು, ವೈಚಾರಿಕ, ನಗುವೆ ಜೀವನ, ಈ ತರ ಪುಸ್ತಕಗಳನ್ನು ಸಹ ನನ್ನಿಂದ ಹೊರಬಂದಿದೆ. ಅಷ್ಟು ವರ್ಷಗಳ ಕಾಲ ನಗರ ಪ್ರದೇಶದಲ್ಲಿ ಬದುಕಿ ಇತರರನ್ನ ಹಳ್ಳಿಗೆ ಬನ್ನಿ, ಹೋಗ್ಬಾರ್ದು ಅನ್ನೋ ಮಾತುಗಳನ್ನ ಆಡಬೇಕಾದ್ರೆ ನಾನು ಒಂದು ಚಾಲೆಂಜ್ ಆಗಿ ನಾನು ಹೇಳೋಂತ ಮಾತನ್ನ ನಾನೇ ಚಾಲೆಂಜ್ ಆಗಿ ತಗೊಂಡು ನಾನು ಹಳ್ಳಿಯಲ್ಲಿ ಹೋಗಿ ಯಶಸ್ವಿ ಜೀವನವನ್ನ ಸಾಗಿಸಬಹುದು ಅನ್ನೋ ಒಂದು ಭರವಸೆಯನ್ನ ಇತರರಲ್ಲಿ ಮೂಡಿಸ್ಬೇಕು ಅನ್ನೋ ಒಂದು ಮಹಾ ಆಸೆಯನ್ನ ಇಟ್ಕೊಂಡು ನಾನು ಹಳ್ಳಿಗೆ ಬಂದು ಸೆಟ್ಲ್ ಆದಂಥದ್ದು. ಆ ಕಾರಣಕ್ಕೋಸ್ಕರನೇ ನಾನು ಬಹಳ ಹೆಮ್ಮೆಯಿಂದ ನನ್ನ ಹೆಸರಿನ ಹಿಂದೆ ಗ್ರಾಮೀಣ ಅನ್ನೋ ಹೆಸರನ್ನ ಪ್ರೌಡ್ ಫೀಲ್ ಮಾಡಿದೆ. ಅದನ್ನೇ ಯಾಕೆ ಇಟ್ಕೊಂಡೆ ಅಂತಂದ್ರೆ, ಹಳ್ಳಿ ಗ್ರಾಮೀಣ ಅಂತಂದ್ರೆ ಎಲ್ಲ ಒಂಥರ ಮುಜುಗರವನ್ನ ವ್ಯಕ್ತಪಡಿಸುವಂತಹ ಸನ್ನಿವೇಶದಲ್ಲಿ ನಾನು ಗ್ರಾಮೀಣ ಅನ್ನೋದನ್ನ ಪ್ರೌಡ್ ಫೀಲ್ ಮಾಡಬೇಕು ಅಂತ ಹೇಳಿ ನಾನು ಬಹಳ ಹೆಮ್ಮೆಯಿಂದ ಹೆಸರನ್ನ ಇಟ್ಕೊಂಡಿದ್ದೆ. ಆ ಕಾರಣವನ್ನ ಇಟ್ಕೊಂಡು ಇನ್ನು ಹಲವಾರು ವಿಚಾರಗಳನ್ನ, ಗ್ರಾಮೀಣ ಪ್ರದೇಶದಲ್ಲಿ ಬದುಕನ್ನ ಯಾವ ರೀತಿ ಕಟ್ಕೋಬಹುದು, ನಮ್ಮ ಇಲ್ಲಿ ನೀಡ್ಸ್ಗಳು ಬೇಕಾಗಿರೋಂಥದ್ದೇನು, ಇಲ್ಲಿಯ ಸಮಸ್ಯೆಗಳು ಏನು, ನಮ್ಮ ಚಿಂತನೆಗಳು ಯಾವ ದಿಕ್ಕಿನಲ್ಲಿ ಸಾಗಬೇಕು, ನಮ್ಮ ಆಚಾರ ವಿಚಾರಗಳು ಯಾವ ರೀತಿಯಲ್ಲಿ ಉಳಿಬೇಕು ಅನ್ನೋ ಒಂದು ವಿಚಾರಗಳನ್ನ ಇಟ್ಟುಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ನಾನು ಈ ಗ್ರಾಮೀಣ ಪಯಣ ಯೂಟ್ಯೂಬ್ ಚಾನಲ್ ಮುಖಾಂತರ ಬರ್ತೇನೆ. ನನ್ನನ್ನ ಸ್ವಾಗತವನ್ನ ಮಾಡಿ ಬೆಂಬಲಿಸಿ ಮುಂದಿನ ದಿನಗಳಲ್ಲಿ ಗ್ರಾಮೀಣ ಅಭಿವೃದ್ಧಿ, ಶಿಕ್ಷಣ, ಆರೋಗ್ಯ, ಪಾರದರ್ಶಕವಾದಂತಹ ಆಡಳಿತವನ್ನ ನಾವು ನೋಡೋಣ. ಇದು ಕಂಪ್ಲೀಟ್ ಆಗಿ ರಾಜಕೀಯವನ್ನ ಹೊರತುಪಡಿಸಿದಂತಹ ಒಂದು ಯೂಟ್ಯೂಬ್ ಚಾನಲ್ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ಸಹಕಾರವನ್ನ ಮಾಡಿ ಮತ್ತಷ್ಟು ವಿಚಾರಗಳನ್ನ, ಇತಿಹಾಸವನ್ನ ಸೃಷ್ಟಿ ಮಾಡ್ಲಿಕ್ಕೆ ನೀವು ನನ್ನ ಜೊತೆ ಕೈ ಜೋಡಿಸ್ತೀರಿ ಅನ್ನೋ ನಂಬಿಕೆ ನನಗಿದೆ. ನಮಸ್ಕಾರ.